ಪ್ರಿಯ ವಿದ್ಯಾರ್ಥಿಗಳೇ, ಗ್ರೀಕ್ ನಾಗರಿಕತೆ ಮತ್ತು ಅದರ ಸಾಮ್ರಾಜ್ಯ ಮತ್ತು ಗ್ರೀಕರ ಕೊಡುಗೆಗಳಿಗೆ ಸಂಬಂಧಪಟ್ಟಂತೆ ಎರಡನೇ ಅವಧಿಗೆ ಸ್ವಾಗತ ಮತ್ತು ಸುಸ್ವಾಗತ. ಮೊದಲನೇ ಅವಧಿಯಲ್ಲಿ ಗ್ರೀಕ್ ನಾಗರಿಕತೆಯ ಉದಯ ಮತ್ತು ಗ್ರೀಕ್ ಸಾಮ್ರಾಜ್ಯದ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ತಿಳ್ಕೊಂಡ್ರಿ. ಅಲ್ಲಿ ನಗರ ರಾಜ್ಯಗಳ ಉಗಮ ಆಗಿದ್ದು, ಆ ವಿವಿಧ ನಗರ ರಾಜ್ಯಗಳಲ್ಲಿ ವಿವಿಧ ಬಗೆಯ ಸರ್ಕಾರಗಳ ಬೆಳವಣಿಗೆಗಳು, ಪೆರಿಕ್ಲಿಸನ ಸುವರ್ಣಯುಗ ಮತ್ತು ಅಲೆಕ್ಸಾಂಡರ್ ಮಹಾಶಯನ ಕಾಲದಲ್ಲಿ ವಿಶ್ವ ಸಾಮ್ರಾಜ್ಯವನ್ನು ಕಟ್ಟಿದ್ದು, ಈ ಎಲ್ಲದರ ಬಗ್ಗೆ ನೀವು ಅಧ್ಯಯನ ಮಾಡಿದಿರಿ ಅಂತ ನಾನು ಭಾವಿಸ್ತಾ, ಒಂದು ಮುಖ್ಯವಾದಂಥ ಒಂದು ಅಂಶ ಗ್ರೀಕರ ಕೊಡುಗೆಗಳು. ಗ್ರೀಕರು ಜಗತ್ತಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂಥ ಒಂದು ಕೊಡುಗೆಗಳನ್ನು ನೀಡಿದರು ಅಂತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅವಧಿಯಲ್ಲಿ ನಾವು ತಿಳಿಯೋಣ. ಈ ಗ್ರೀಕರ ಕೊಡುಗೆ ಅಪಾರ, ಅತ್ಯಂತ ಶ್ರೇಷ್ಠ ಹಾಗೂ ಅಮೂಲ್ಯ. ಇವರು ಎಲ್ಲ ಕ್ಷೇತ್ರಗಳಿಗೂ ಸಹಿತ ತಮ್ಮ ಶ್ರೇಷ್ಠವಾದಂಥ ಒಂದು ಕೊಡುಗೆಗಳನ್ನು ನೀಡಿದ್ದಾರೆ. ಅದು ರಾಜಕೀಯ ಕ್ಷೇತ್ರಕ್ಕೆ ಆಗಿರ್ಬೋದು, ಅದೇ ರೀತಿ ಭಾಷೆ ಮತ್ತು ಸಾಹಿತ್ಯ, ಹಾಗೆ ಕಾವ್ಯಗಳು, ಭಾವಗೀತೆಗಳು, ಇತಿಹಾಸ ರಚನೆಗೆ ಸಂಬಂಧಪಟ್ಟಂತೆ ಅವರು ನೀಡಿರ್ತಕ್ಕಂಥ ಒಂದು ಕೊಡುಗೆ, ತತ್ವಜ್ಞಾನ ಕ್ಷೇತ್ರದಲ್ಲಿ ಅವರ ವಿಶಿಷ್ಟವಾದಂಥ ಒಂದು ಕೊಡುಗೆ, ವೈಜ್ಞಾನಿಕ ಕ್ಷೇತ್ರದಲ್ಲಿ ಅವರ ಸಾಧನೆಗಳು, ಕಲೆ ಮತ್ತು ವಾಸ್ತುಶಿಲ್ಪ, ಕ್ರೀಡೆ, ಹೀಗಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ಸಹಿತ ಅಭಿರುಚಿಯನ್ನು ಹೊಂದಿದಂಥವರು, ಈ ಎಲ್ಲ ಕ್ಷೇತ್ರದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದಂಥವರು, ಹಾಗೆ ಜಗತ್ತು ಸ್ಮರಿಸ್ತಕ್ಕಂಥ ಒಂದು ಮಹಾನ್ ಕೊಡುಗೆಗಳನ್ನು ಗ್ರೀಕರು ನೀಡಿದ್ದಾರೆ. ಇವರ ಕೊಡುಗೆಗಳು ಇವತ್ತಿಗೂ ಸಹಿತ ಜಗತ್ತಿನಾದ್ಯಂತ ಅವುಗಳನ್ನು ಅನುಸರಿಸ್ತಕ್ಕಂಥವ್ರು ಮತ್ತು ಆಚರಣೆ ಮಾಡ್ತಕ್ಕಂಥವ್ರು ಇರೋದನ್ನು ನಾವು ಕಾಣ್ತೀವಿ. ಗ್ರೀಕ್ ಒಂದು ಪುಟ್ಟ ರಾಷ್ಟ್ರವಾದರೂ ಸಹಿತ, ಯುರೋಪಿನ ಒಂದು ಪುಟ್ಟ ರಾಷ್ಟ್ರ ಆದರೂ ಸಹಿತ, ಯುರೋಪಿನ ಆಚೆ ಜಗತ್ತಿನ ಎಲ್ಲ ಭಾಗಗಳಲ್ಲಿ ತಮ್ಮ ಕೊಡುಗೆಗಳನ್ನು ಅವಿಸ್ಮರಣೀಯಗೊಳಿಸಿದಂಥವರು ಈ ಗ್ರೀಕರು ಅಂತಕ್ಕಂಥದ್ದನ್ನು ನಾವು ಭಾವಿಸ್ತೇವೆ. ಆ ಹಿನ್ನೆಲೆಯಲ್ಲಿ ಇವರ ಕೊಡುಗೆ ವಿದ್ಯಾರ್ಥಿಗಳಾದಂಥ ನಿಮಗೆ ಆಗಿರ್ಬೋದು ಮತ್ತು ಪ್ರತಿಯೊಬ್ಬ ಇತಿಹಾಸದ ಅಭ್ಯರ್ಥಿಯ ಅಧ್ಯಯನಕ್ಕೆ ಒಂದು ಪ್ರಮುಖವಾದಂಥ ಒಂದು ವಸ್ತು ವಿಷಯ ಅಂತ ನಾನು ಭಾವಿಸ್ತಾ, ಇಲ್ಲಿ ಪ್ರಥಮತಃ ರಾಜಕೀಯ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಸಾಧನೆಗಳನ್ನು ಮತ್ತು ಜಗತ್ತಿಗೆ ಅವರು ಕೊಡುಗೆಯನ್ನು ನೀಡಿದರು ಅಂತ ನಾವು ಭಾವಿಸೋದಾದರೆ, ಇಲ್ಲಿ ಪಾಲಿಟಿಕ್ಸ್, ಈ ರಾಜಕೀಯ ಅಂತಕ್ಕಂಥ ಒಂದು ಶಬ್ದವನ್ನು ಬಳಸಿದಂಥವರೇ ಈ ಗ್ರೀಕರು ಅಂತಕ್ಕಂಥದ್ದು. ಈ ರಾಜಕೀಯ ಅಂತಕ್ಕಂಥದ್ದು ಅಥವಾ ಪಾಲಿಟಿಕ್ಸ್ ಅಂತಕ್ಕಂಥ ಒಂದು ಪದ, ಪೊಲೀಸ್ ಅಂತಕ್ಕಂಥ ಈ ಗ್ರೀಕ್ ಭಾಷೆಯಿಂದ ಬಂದಿದೆ ಅಂತ ನಾವು ಹೇಳ್ತೇವೆ. ಹೀಗಾಗಿ ಇಂಥ ಪಾಲಿಟಿಕ್ಸನ್ನು ಅಥವಾ ರಾಜಕೀಯವನ್ನು ಪರಿಚಯ ಮಾಡಿಕೊಟ್ಟಂಥವರು ಗ್ರೀಕರು. ಹಾಗೆ ಬಹಳ ಮುಖ್ಯವಾಗಿ ಒಂದು ಆಧುನಿಕವಾದಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಡಿಗಲ್ಲನ್ನು ಹಾಕಿದಂಥವರು ಗ್ರೀಕರು. ಆಧುನಿಕವಾದಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ, ನಾನು ಈಗಾಗಲೇ ಕಳೆದ ತರಗತಿಯಲ್ಲಿ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಕೇವಲ ಗ್ರೀಕರ ಕೊಡುಗೆ ಅಲ್ಲ, ಪ್ರಥಮತಃ ಭಾರತೀಯರ ಕೊಡುಗೆ ಅದು ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ನಿಮ್ಮ ಮುಂದೆ ಇಟ್ಟೆ. ಅಂದರೆ ಆರ್ಯರ ಕಾಲದಲ್ಲಿ, ಅಂದರೆ ವೇದಗಳ ಕಾಲದಲ್ಲಿಯೇ ರಾಜನಿಗೆ ಆಡಳಿತಾತ್ಮಕವಾದಂಥ ಒಂದು ವಿಚಾರದಲ್ಲಿ ಸಲಹೆ ಮತ್ತು ಸಹಕಾರವನ್ನು ನೀಡತಕ್ಕಂಥ ಒಂದು ಉದ್ದೇಶದಿಂದ ಸಭಾ ಮತ್ತು ಸಮಿತಿ ಅಂತಕ್ಕಂಥ ರಾಜ್ಯ ಪ್ರತಿನಿಧಿ ಸಭೆಗಳು ಇದ್ವು ಅಂತಕ್ಕಂಥದ್ದನ್ನು ನಾವು ಭಾರತದ ಇತಿಹಾಸದಲ್ಲಿ ವೈದಿಕ ನಾಗರಿಕತೆಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೇಳ್ತೇವೆ. ಆದರೆ ಅಲ್ಲಿಗಿಂತಲೂ ಸಹಿತ ಇಲ್ಲಿ ಪ್ರಜೆಗಳಿಂದ ಆಯ್ಕೆಗೊಂಡಂತಹ ಪ್ರತಿನಿಧಿಗಳು
ಒಂದು ರೀತಿಯಾದಂಥ ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭದ್ರ ಬುನಾದಿಯನ್ನು ಗ್ರೀಕರು ಹಾಕಿದ್ರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೇವೆ. ಇದು ಪೆರಿಕ್ಲೆಸ್ಸನ ಆಳ್ವಿಕೆಯ ಕಾಲದಿಂದ ಆರಂಭಗೊಂಡು ಅಥೆನ್ಸ್ನಲ್ಲಿ ಈ ಪ್ರಜಾಪ್ರಭುತ್ವ ಮೊದಲು ಅಂಕುರಾರ್ಪಣೆಗೊಂಡು ನಂತರ ಯುರೋಪ್ ಮತ್ತು ಜಗತ್ತಿನಾದ್ಯಂತ ಪ್ರಜಾಪ್ರಭುತ್ವ ಇವತ್ತು ಎಲ್ಲ ಕಡೆ ಪ್ರಚಾರ ಆಗಲಿಕ್ಕೆ, ಉದಯ ಆಗಲಿಕ್ಕೆ ಇವರ ಕೊಡುಗೆ ಅತ್ಯಂತ ಶ್ರೇಷ್ಠ ಅಂತಕ್ಕಂಥ ಒಂದು ವಿಚಾರ. ಜಗತ್ತಿನಲ್ಲಿ ಇವತ್ತು ಎರಡು ಬಣಗಳನ್ನು ನಾವು ಕಾಣ್ತೇವೆ. ಒಂದು ಪ್ರಜಾಪ್ರಭುತ್ವ ಬಣದ ರಾಷ್ಟ್ರಗಳು, ಮತ್ತೊಂದು ಕಮ್ಯುನಿಸಂ ಬಣದ ರಾಷ್ಟ್ರಗಳು, ಪ್ರಮುಖ ಬಣಗಳು. ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಸರ್ಕಾರವನ್ನು ಒಳಗೊಂಡಂಥ ಒಂದು ಬಣಗಳು. ಆ ನಿಟ್ಟಿನಲ್ಲಿ ಭಾರತವೂ ಸಹಿತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ, ಒಂದು ದೊಡ್ಡದಾದಂಥ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಸ್ಮರಿಸ್ಕೋಬೇಕು. ಈ ನಿಟ್ಟಿನಲ್ಲಿ ಇಂಥ ಒಂದು ಪ್ರಜಾಪ್ರಭುತ್ವ ಸರ್ಕಾರವನ್ನು ರೂಪಿಸಿ ಜಗತ್ತಿಗೆ ನೀಡಿದಂಥವರು ಈ ಗ್ರೀಕರು. ಅವರು ಆರ್ಕೋಫೆಗಸ್ ಅಂತಕ್ಕಂಥ ಒಂದು ಪ್ರಜಾಪ್ರತಿನಿಧಿ ಸಭೆಯನ್ನು ಅಲ್ಲಿ ರಚನೆ ಮಾಡ್ತಾರೆ. ಜನರಿಂದ ನೇರವಾಗಿ ಆ ಪ್ರತಿನಿಧಿಗಳು ಆಯ್ಕೆಗೊಳ್ತಾ ಇದ್ರು. ಇಂಥ ವ್ಯವಸ್ಥೆ ಅಥೆನ್ಸ್ನಲ್ಲಿ ಬೆಳವಣಿಗೆಗೊಳಿತು, ಪ್ರಜಾಪ್ರಭುತ್ವಕ್ಕೆ ಬುನಾದಿ ಆಯಿತು ಅಂತಕ್ಕಂಥ. ಹಾಗೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ ನೌಕರಶಾಹಿ ವರ್ಗವನ್ನು ನೇಮಕ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸ್ಪರ್ಧಾತ್ಮಕವಾದಂಥ ಒಂದು ಪರೀಕ್ಷೆಗಳನ್ನು ಜಾರಿಗೊಳಿಸ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್. ಈ ಕಲ್ಪನೆ ಗ್ರೀಕರಲ್ಲಿ ಬಂದು ಸಮರ್ಥರಾದಂಥ ಮತ್ತು ಅನುಭವಿಗಳಾಗಿರ್ತಕ್ಕಂಥ ಮತ್ತು ಅರ್ಹತೆ ಒಂದು ಮಾನದಂಡವಾಗಿರಬೇಕು. ಅಲ್ಲಿ ಯಾವುದೇ ರೀತಿಯಾದಂಥ ಶ್ರೀಮಂತಿಕೆ ಇದು ಮಾನದಂಡ ಆಗಿರಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಾಮಾನ್ಯ ವರ್ಗದಿಂದಲೂ ಸಹಿತ ಪ್ರತಿಭಾ ಸಂಪನ್ನನಾದಂಥ ವ್ಯಕ್ತಿ ಇಂಥ ನೌಕರಿಗೆ ಅಥವಾ ಸರ್ಕಾರದ ಉನ್ನತ ಸ್ಥಾನಗಳಿಗೆ ಆಯ್ಕೆಯಾಗಿ ಬರಲಿಕ್ಕೆ ಒಂದು ಅವಕಾಶ ಅಂತಕ್ಕಂಥದ್ದು ಈ ಮೂಲಕವಾಗಿ ಲಭ್ಯ ಆಯಿತು. ಅಂತಹ ಸ್ಪರ್ಧಾತ್ಮಕವಾದಂಥ ಒಂದು ಪರೀಕ್ಷೆಗಳನ್ನು ಜಾರಿಗೊಳಿಸಿ ಆಡಳಿತ ಕ್ಷೇತ್ರವನ್ನು ಸುಲಲಿತಗೊಳಿಸಿದರು ಈ ಗ್ರೀಕರು ಅಂತಕ್ಕಂಥದ್ದು. ಹೀಗಾಗಿ ಆಡಳಿತ ಕ್ಷೇತ್ರದಲ್ಲಿ ಈ ಎಲ್ಲ ರೀತಿಯಾದಂಥ ಒಂದು ಸುಧಾರಣೆ ಹಾಗೂ ಈ ಎಲ್ಲ ರೀತಿಯಾದಂಥ ಒಂದು ಬದಲಾವಣೆಯನ್ನು ಜಾರಿಗೊಳಿಸಿ ಈ ಕ್ಷೇತ್ರಕ್ಕೆ ಒಂದು ವಿಶೇಷವಾದಂಥ ಒಂದು ಕೊಡುಗೆಯನ್ನು ಇವರು ನೀಡ್ತಾರೆ. ಹಾಗೆ ಭಾಷೆ ಮತ್ತು ಸಾಹಿತ್ಯ ಪ್ರಪಂಚಕ್ಕೆ ಈ ಕ್ಷೇತ್ರದಲ್ಲಿ ತಮ್ಮ ವಿಶಿಷ್ಟವಾದಂಥ ಒಂದು ಕೊಡುಗೆಯನ್ನು ಗ್ರೀಕರು ನೀಡ್ತಾರೆ. ನೀವು ಪ್ರಪಂಚದ ಯಾವುದೇ ಭಾಷೆಗಳನ್ನು ಗಮನಿಸಿ, ಇಂಥ ಒಂದು ಪದ ಗ್ರೀಕ್ ಭಾಷೆಯಿಂದ ಬಂದಿದೆ. ಉದಾಹರಣೆಗೆ ಇತಿಹಾಸ ಅಂತಕ್ಕಂಥ ಒಂದು ಪದ, ಹಿಸ್ಟೋರಿಯಾ ಅಂತಕ್ಕಂಥ ಒಂದು ಗ್ರೀಕ್ ಭಾಷೆಯಿಂದ ಬಂದಿದೆ ಅಂತ ನಾವು ಹೇಳ್ತೇವೆ. ಹಾಗೆ ಪಾಲಿಟಿಕ್ಸ್ ಅಂತಕ್ಕಂಥ ಪದ ಗ್ರೀಕ್ ಪೊಲೀಸ್ ಅಂತಕ್ಕಂಥ ಒಂದು ಪದದಿಂದ ಬಂದಿದೆ ಅಂತ ಹೇಳ್ತೇವೆ. ಹೀಗಾಗಿ ಈ ಡೆಮಾಕ್ರಸಿ ಇದನ್ನು ಗ್ರೀಕರು ಮೊದಲ ಬಾರಿಗೆ ಬಳಸಿದ್ರು ಅಂತಕ್ಕಂಥ ಹೇಳ್ತೀವಿ, ಈ ಭಾಷೆಯಿಂದ ಬಂದಂಥ ಒಂದು ವಿಚಾರ ಅಂತಕ್ಕಂಥದ್ದನ್ನು. ಹೀಗಾಗಿ ಬಹುತೇಕವಾದಂಥ ಒಂದು ಭಾಷೆಯ ಪದಗಳೇನಿದ್ದಾವೆ, ಆ ಟರ್ಮ್ಸ್ ಏನಿದ್ದಾವೆ, ಅವೆಲ್ಲವೂ ಗ್ರೀಕ್ನಿಂದ ಹುಟ್ಟಿಕೊಂಡಂಥವುಗಳು ಅಂತಕ್ಕಂಥದ್ದು. ಹೀಗಾಗಿ ಆ ಗ್ರೀಕ್ ಭಾಷೆಯ ಕೊಡುಗೆ ಜಗತ್ತಿಗೆ ಅತ್ಯಂತ ಶ್ರೇಷ್ಠ ಹಾಗೂ ಅಮೂಲ್ಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಅಂತೆಯೇ ಸಾಹಿತ್ಯ ಕ್ಷೇತ್ರ ಇವರ ಕಾಲದಲ್ಲಿ ಹುಲುಸಾಗಿ ಬೆಳೆಯಿತು. ಸಾಹಿತ್ಯ ಕ್ಷೇತ್ರ, ಸಾಹಿತ್ಯ, ತತ್ವಜ್ಞಾನ ಈ ಕ್ಷೇತ್ರದಲ್ಲಿ ಶ್ರೀಮಂತಿಕೆಯನ್ನು ಕಾಣಲಾಯಿತು. ಸುವರ್ಣ ಯುಗವನ್ನು ಕಂಡರು ಗ್ರೀಕರು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಸಾಹಿತ್ಯಿಕವಾಗಿ ನಾವು ನೋಡಿದಾಗ ದೊಡ್ಡ ದೊಡ್ಡ ಬರಹಗಾರರು, ಪ್ರಖ್ಯಾತ ಲೇಖಕರುಗಳು ಈ ರಾಷ್ಟ್ರದಲ್ಲಿ ಉದಯಿಸ್ತಾರೆ. ಅದರಲ್ಲೂ ಹುಮರ್ ಅಂತಕ್ಕಂಥ ಕವಿ ಗ್ರೀಕ್ನಲ್ಲಿ ಉದಯಿಸಿ 2 ಮಹಾಕಾವ್ಯಗಳನ್ನು ರಚನೆ ಮಾಡ್ತಾನೆ, ಇಲಿಯಡ್ ಮತ್ತು ಒಡೆಸ್ಸಿ. ಈ ಮಹಾಕಾವ್ಯಗಳು ಅವತ್ತಿನ ಕಾಲದಲ್ಲಿ ಗ್ರೀಕರ ಮೇಲೆ ಮಹತ್ತರವಾದಂಥ ಒಂದು ಪ್ರಭಾವವನ್ನು ಬೀರಿದು. ಅವರ ಆ ಕಥಾವಸ್ತುಗಳು, ವಿಷಯಗಳು ಇಡೀ ಜಗತ್ತಿನ ಮೇಲೆ ವಿಶಿಷ್ಟವಾದಂಥ ಒಂದು ಪ್ರಭಾವವನ್ನು ಈ ಇಲಿಯಡ್ ಮತ್ತು ಒಡೆಸ್ಸಿ ಅಂತಕ್ಕಂಥ ಕೃತಿಗಳು ಪ್ರಭಾವಿತಗೊಂಡಿದ್ದನ್ನು ನಾವು ನೋಡ್ತೀವಿ. ಹಾಗೆಯೇ ಅನೇಕ ಭಾವಗೀತೆಗಳು ಈ ಅವಧಿಯಲ್ಲಿ ರಚನೆ ಆಗ್ತವೆ. ಶ್ರೇಷ್ಠ ಭಾವಗೀತಾ ರಚನಾಕಾರರು ಈ ಅವಧಿಯಲ್ಲಿ ಉದಯಿಸ್ತಾರೆ. ಅದರಲ್ಲೂ ಶ್ರೇಷ್ಠ ಭಾವಗೀತಾ ತಜ್ಞರುಗಳು ಅಂದರೆ, ರಚನಾಕಾರರು ಅಂದರೆ
ಪಿಂಡರ್ ಮತ್ತು ಸ್ಯಾಫ್ಟೋ. ಈ ಪಿಂಡರ್ ಮತ್ತು ಸ್ಯಾಫ್ಟೋ ಅತ್ಯಂತ ಶ್ರೇಷ್ಠ ಭಾವಗೀತ ತಜ್ಞರುಗಳಾಗಿದ್ದರು. ಈ ಪಿಂಡರ್ ಸ್ಯಾಫ್ಟೋ ಕವಯಿತ್ರಿ ಆಗಿದ್ದಂಥವಳು, ಮಹಿಳೆ ಆಗಿದ್ದಂಥವಳು, ಅತ್ಯಂತ ಈ ಕ್ಷೇತ್ರದಲ್ಲಿ ಮಹಾನ್ ಶ್ರೇಷ್ಠತೆಯನ್ನು ಪಡೆದಂಥ ಮಹಿಳೆ ಈ ಸ್ಯಾಫ್ಟೋ ಅಂತಕ್ಕಂಥದ್ದು. ಪಿಂಡರ್ ಮತ್ತು ಸ್ಯಾಫ್ಟೋ ಗ್ರೀಕ್ನ ಶ್ರೇಷ್ಠ ಭಾವಗೀತೆ ರಚನಾಕಾರರು ಅಂತಕ್ಕಂಥ ಒಂದು ವಿಚಾರ. ಅದೇ ರೀತಿಯಲ್ಲಿ ಇತಿಹಾಸ ಸಹಿತ ಗ್ರೀಕ್ನಲ್ಲಿ ಬೆಳವಣಿಗೆಗೊಳ್ತು. ಇತಿಹಾಸದ ರಚನಾಕಾರರೇ ಗ್ರೀಕರು. ಗ್ರೀಕರಿಂದಲೇ ಇತಿಹಾಸ ಸೃಷ್ಟಿಯಾಯಿತು, ಗ್ರೀಕರಿಂದಲೇ ಇತಿಹಾಸ ಬೆಳವಣಿಗೆಗೊಳ್ತು. ನಮ್ಮ ಇತಿಹಾಸದ ಪಿತಾಮಹನಾದಂಥ ಎರಿಡೋಟಸ್, ಆತ ಅತ್ಯಂತ ಶ್ರೇಷ್ಠವಾದಂಥ ಒಂದು ಕೃತಿಯಾದಂಥ ಪರ್ಷಿಯನ್ ಕದನಗಳು ಅಂತಕ್ಕಂಥ ಒಂದು ಕೃತಿಯನ್ನು ಆತ ರಚನೆ ಮಾಡ್ತಾನೆ. ಆತ ಪರ್ಷಿಯನ್ ಕದನಗಳು ಅಂದರೆ ಗ್ರೀಕ್ ಮತ್ತು ಪರ್ಷಿಯನ್ನರ ನಡುವೆ ನಡೆದಂಥ ಒಂದು ಯುದ್ಧದ ಕಥಾವಸ್ತುವನ್ನು ಆಧರಿಸಿದಂತೆ ಆತ ಆ ಕೃತಿಯನ್ನು ರಚಿಸ್ತಾ ಹೋಗ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ಆ ಕೃತಿಗೆ ವರ್ಣನೆ, ಬಣ್ಣನೆ ಮತ್ತು ರಂಜನೆಯನ್ನು ನೀಡ್ತಾನೆ. ಅನೇಕ ಲಾವಣಿಗಳು, ಕಥೆಗಳು ಅವುಗಳನ್ನು ಸೇರಿಸಿಕೊಂಡಂತೆ ಈ ಅಥೆನ್ಸ್ನ ಸೈನಿಕರ ವಿಜಯ ಮತ್ತು ಅದರ ಕಥಾವಸ್ತು ಅವುಗಳನ್ನು ಆಧರಿಸಿದಂತೆ ಆ ಕೃತಿಯನ್ನು ರಚಿಸ್ತಾನೆ. ಅದು ಆಕರ್ಷಣೀಯವಾಗಿತ್ತು. ಅಲ್ಲಿ ಆ ಕಾಲದ ಘಟನೆಗಳನ್ನು ಭವಿಷ್ಯತ್ತಿನ ಪೀಳಿಗೆ, ಆ ಭವಿಷ್ಯತ್ತಿನ ಪ್ರಜೆಗಳು ಅದನ್ನು ಅಧ್ಯಯನ ಮಾಡಬೇಕು, ಆ ನೆನಪುಗಳು ಸ್ಮರಣೀಯವಾಗಿ ಉಳಿಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆತ ಚಿಂತನೆ ಮಾಡಿ ಇತಿಹಾಸದ ರಚನೆಗೆ ಬುನಾದಿಯನ್ನು ಹಾಕಿದ. ಅದರ ಪರಿಣಾಮವಾಗಿ ಎರಿಡೋಟಸನನ್ನು ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಹಾಗೆಯೇ ಮತ್ತೊಬ್ಬ ಶ್ರೇಷ್ಠ ಇತಿಹಾಸಕಾರ ಥುಸಿಡೈಡಸ್ ಅಂತಕ್ಕಂಥ ಥುಸಿಡೈಡಸ್. ಈ ಥುಸಿಡೈಡಸ್ ಇತಿಹಾಸದ ರಚನೆಯಲ್ಲಿ ಅದರ ಸ್ವರೂಪದಲ್ಲಿ ಬದಲಾವಣೆಯನ್ನು ಮಾಡ್ತಾನೆ. ಆತ ವೈಜ್ಞಾನಿಕವಾದಂಥ ಒಂದು ಇತಿಹಾಸ ರಚನೆಗೆ ಒತ್ತನ್ನು ಕೊಡ್ತಾನೆ. ಅಂದರೆ ಘಟನೆಗಳು ಯಥಾರ್ಥವಾಗಿರಬೇಕು, ವಸ್ತುನಿಷ್ಠವಾಗಿರಬೇಕು, ಯಥಾರ್ಥವಾದಂಥ ಒಂದು ಘಟನೆಗಳನ್ನು ಯಥಾರ್ಥವಾಗಿಯೇ ನೀಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಂಥ ಥುಸಿಡೈಡಸ್ ಯಾವುದೇ ರೀತಿಯಾದಂಥ ಕಲ್ಪನೆ, ಊಹಾಪೋಹಕ್ಕೆ ಅಥವಾ ರಂಜನೆಗೆ ಅವಕಾಶವನ್ನು ಕೊಡದಲೆ ಯಥಾರ್ಥವಾದಂಥ ಒಂದು ವಿಚಾರಗಳನ್ನು ಮುಂದಿಡ್ತಕ್ಕಂಥ ಒಂದು ಪ್ರಯತ್ನವನ್ನು ಆ ಥುಸಿಡೈಡಸ್ ತನ್ನ ಕೃತಿಯಾದಂಥ ಫೆಲೋಫೆನೇಷಿಯಾ ಯುದ್ಧ ಅಂತ ಒಂದು ಕೃತಿಯಲ್ಲಿ ಆತ ನೀಡ್ತಾನೆ. ಸ್ಪಾರ್ಟ ಮತ್ತು ಅಥೆನ್ಸ್ ಅವುಗಳ ಮಧ್ಯೆ ನಡೆದಂಥ ಒಂದು ಯುದ್ಧದ ವರ್ಣನೆಯನ್ನು ಕಥಾವಸ್ತುವನ್ನಾಗಿ ಹೊಂದಿದಂಥ ಆತ ಅದರ ಪೂರ್ಣವಾದಂಥ ಒಂದು ಚಿತ್ರಣವನ್ನು ಈ ತನ್ನ ಕೃತಿಯಲ್ಲಿ ಆ ಥುಸಿಡೈಡಸ್ ನೀಡ್ತಾನೆ. ಇದು ಮುಂದೆ ಇತಿಹಾಸಕಾರರಿಗೆ ಒಂದು ಮಾರ್ಗದರ್ಶಕವಾದಂಥ ಒಂದು ಕೃತಿ ಆಯಿತು ಅಂತಕ್ಕಂಥದ್ದು. ಹಾಗೆ ಗ್ರೀಕ್ನ ಮತ್ತೊಬ್ಬ ಶ್ರೇಷ್ಠ ಇತಿಹಾಸಕಾರ ಫ್ಲೂಟಾರ್ಕ್ ಅಂತಕ್ಕಂಥ ಆತ ಲೈವ್ಸ್ ಆಫ್ ಇಲಸ್ಟ್ರಿಯಸ್ ಮೆನ್ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾನೆ. ಲೈವ್ಸ್ ಆಫ್ ಇಲಸ್ಟ್ರಿಯಸ್ ಮೆನ್ ಅಂತಕ್ಕಂಥ ಕೃತಿಯನ್ನು ರಚಿಸಿ ಆ ಮೂಲಕವಾಗಿ ಇತಿಹಾಸ ರಚನೆಗೆ ಆತನೂ ಸಹಿತ ನಾಂದಿಯಾದ ಅಂತಕ್ಕಂಥದ್ದು. ಹಾಗೆಯೇ ಗ್ರೀಕರ ಒಂದು ಶ್ರೇಷ್ಠವಾದಂಥ ಒಂದು ಕೊಡುಗೆ ತತ್ವಜ್ಞಾನ. ಈ ತತ್ವಜ್ಞಾನ ಕ್ಷೇತ್ರಕ್ಕೆ ಗ್ರೀಕರು ವಿಶಿಷ್ಟವಾದಂಥ ಒಂದು ಕೊಡುಗೆಯನ್ನು ಅವರು ನೀಡ್ತಾರೆ. ಇಲ್ಲಿ ಗ್ರೀಕ್ನ ಶ್ರೇಷ್ಠ ತತ್ವಜ್ಞಾನಿಗಳು ಅಂದರೆ ಸಾಕ್ರಟೀಸ್, ಪ್ಲೇಟೋ ಮತ್ತು ಅರಿಸ್ಟಾಟಲ್. ಸಾಕ್ರಟೀಸ್ ಒಬ್ಬ ಮಹಾನ್ ಮೇಧಾವಿ, ಚಿಂತಕ ಹಾಗೂ ತತ್ವಜ್ಞಾನಿ. ಅದೇ ರೀತಿ ಸರಳತೆ ಮತ್ತು ಸಜ್ಜನಿಕೆಗೆ ಹೆಸರುವಾಸಿಯಾದಂಥ ವ್ಯಕ್ತಿ ಈ ಸಾಕ್ರಟೀಸ್. ಮಹಾನ್ ಬುದ್ಧಿವಂತ, ಆದರೆ ಅವನನ್ನು ಅರ್ಥ ಮಾಡಿಕೊಂಡಂಥವ್ರು ವಿರಳ. ಈತ ಎಂತಹ ಸ್ಥಿತಿಯಲ್ಲೂ ಸಹಿತ ಕೋಪತಾಪವನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ ಅಂತಕ್ಕಂಥ ಒಂದು ವಿಚಾರ ಇದೆ. ಹಾಗಾಗಿ ಆ ಸಾಕ್ರಟೀಸ್
ತನ್ನ ಕೃತಿಯಾದಂಥ ಒಂದು ನಾಟಕಶಾಸ್ತ್ರದಲ್ಲಿ ಆತ ಅನೇಕ ವಿಚಾರಗಳನ್ನು ಹೇಳ್ತಾನೆ. ಸಾಮಾಜೀಕರಣದ ವಿಚಾರ ಮತ್ತು ಜೀವನ ಮಾರ್ಗ, ಹೇಗೆ ಮನುಷ್ಯ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಮತ್ತು ಆಳವಾದಂಥ ಒಂದು ಅರಿವನ್ನು ಹೇಗೆ ಹೊಂದಿರಬೇಕು, ಸರಳತೆ ಮತ್ತು ಸಾರ್ಥಕವಾದಂಥ ಒಂದು ಜೀವನ ಮನುಷ್ಯನ ಒಂದು ಬದುಕಾಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸದಾ ಚಿಂತನೆ ಮಾಡ್ತಾ ಇದ್ದಂಥ ವ್ಯಕ್ತಿ ಈ ಸಾಕ್ರೆಟಿಸ್. ಮನುಷ್ಯ ಸಾರ್ಥಕವಾದಂಥ ಬದುಕನ್ನು ಮಾಡಬೇಕು, ಸರಳತೆ ಇರಬೇಕು, ತನ್ನಿಂದ ಬೇರೆಯವರಿಗೆ ಯಾವುದೇ ರೀತಿಯಾದಂಥ ನೋವನ್ನು ಕೊಡಬಾರದು ಅಂತಕ್ಕಂಥ ಒಂದು ಅರಿವಿನ ಹಿನ್ನೆಲೆಯಲ್ಲಿ ಬದುಕಬೇಕು ಅಂತಕ್ಕಂಥ ಅಂಥ ಜೀವನದ ಒಂದು ಮಾರ್ಗವನ್ನು ಸೂಚಿಸಿದಂಥ ವ್ಯಕ್ತಿ ಈ ಸಾಕ್ರೆಟಿಸ್. ಆತ ಭಾರತದ ಬಗ್ಗೆ ಅಭಿಮಾನವನ್ನು ಉಳ್ಳಂಥ ವ್ಯಕ್ತಿ ಸಾಕ್ರೆಟಿಸ್. ಆತ ಹೇಳ್ತಾನೆ, ಭಾರತದಲ್ಲಿ ಪ್ರತಿದಿನ ಸೂರ್ಯ ಉದಯವಾಗ್ತಾನೆ. ಅಯ್ಯೋ, ಜಗತ್ತಿನಲ್ಲಿ ಇನ್ನೆಲ್ಲ ಉದಯ ಆಗ್ತಿರ್ಲಿಲ್ವಾ ಅಂದರೆ ಆ ಭಾರತ ಇಂಥ ಅನೇಕ ಶ್ರೇಷ್ಠ ನಾಯಕರುಗಳಿಗೆ, ಭಾರತಾಂಬೆಯ ಪುತ್ರರಿಗೆ ಜನ್ಮ ನೀಡಿದಂಥ ಒಂದು ದೇಶ. ಅನೇಕ ಅಂಥ ಮಹಾನ್ ವ್ಯಕ್ತಿಗಳು ಆ ಭಾರತದಲ್ಲಿ ಪ್ರತಿದಿನ ಉದಯಿಸ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಭಾರತದ ಬಗ್ಗೆ ಆತ ಎಷ್ಟೊಂದು ಅಭಿಮಾನವನ್ನು ಹೊಂದಿದ ಅಂತಕ್ಕಂಥ ಒಂದು ವಿಚಾರ ನಮಗೆ ಅಲ್ಲಿ ವ್ಯಕ್ತ ಆಗ್ತದೆ. ಹಾಗೆ ಮತ್ತೊಬ್ಬ ಶ್ರೇಷ್ಠ ತತ್ವಜ್ಞಾನಿ ಮತ್ತು ಸಾಕ್ರೆಟಿಸನ ಶಿಷ್ಯನೂ ಆದಂಥ ಪ್ಲೇಟೋ, ಆತ ಅನೇಕ ಅಮೂಲ್ಯವಾದಂಥ ಒಂದು ಗ್ರಂಥಗಳನ್ನು ರಚನೆ ಮಾಡ್ತಾನೆ. ಆತನ ರಿಪಬ್ಲಿಕ್ ಅತ್ಯಂತ ಶ್ರೇಷ್ಠವಾದಂಥ ಒಂದು ಗ್ರಂಥ. ಹಾಗೆ ಡೈಲಾಗ್ಸ್ ಅಥವಾ ಸಂಭಾಷಣೆಗಳು ಅಂತ ಕರೀತೇವೆ. ಜೊತೆಗೆ ದಿ ಲಾಸ್, ಕಾನೂನಿಗೆ ಸಂಬಂಧಪಟ್ಟಂಥ ಒಂದು ಕೃತಿ. ಈ ಮೂರು ಕೃತಿಗಳು ಅವನ ಅತ್ಯಂತ ಶ್ರೇಷ್ಠವಾದಂಥ ಒಂದು ಕೃತಿಗಳು. ಪ್ಲೇಟೋನ ರಿಪಬ್ಲಿಕ್ ಕೃತಿ ಅತ್ಯಂತ ಶ್ರೇಷ್ಠವಾದಂಥ ಕೃತಿ. ಆತ ಆದರ್ಶ ರಾಜ್ಯ ಹೇಗಿರಬೇಕು, ರಾಜತ್ವದ ಉದಯ, ರಾಜ್ಯ ಶ್ರೇಷ್ಠತೆ ಅಂದರೆ ಎಲ್ಲದಕ್ಕಿಂತಲೂ ಒಬ್ಬ ಪ್ರಜೆಗೆ ರಾಜ್ಯವೇ ಶ್ರೇಷ್ಠ ಅಂತಕ್ಕಂಥ ಒಂದು ಭಾವನೆ ಇರಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ಲೇಟೋ ಹೇಳಿದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಆ ರಾಜ್ಯ ಶ್ರೇಷ್ಠತೆಯನ್ನು ತನ್ನ ರಿಪಬ್ಲಿಕ್ ಗ್ರಂಥದಲ್ಲಿ ಆತ ಹೇಳ್ತಾನೆ. ಹಾಗೆ ಅರಿಸ್ಟಾಟಲ್ ಪ್ಲೇಟೋನ ಶಿಷ್ಯ, ಆತನು ಸಹಿತ ಮಹಾನ್ ಮೇಧಾವಿ. ಆತ ಅನೇಕ ಗ್ರಂಥಗಳ ಬಗ್ಗೆ ಮತ್ತು ಅನೇಕ ವಿಷಯಗಳ ಬಗ್ಗೆ ಪಾಂಡಿತ್ಯವನ್ನು ಪಡೆದುಕೊಂಡಿದ್ದಂಥ ವ್ಯಕ್ತಿ ಎ ಅರಿಸ್ಟಾಟಲ್. ಆತನನ್ನು ವಾಂಡ್ರಿಂಗ್ ಯೂನಿವರ್ಸಿಟಿ ಅಂತ ಕರೀತಾರೆ, ಚಲಿಸುವ ವಿಶ್ವವಿದ್ಯಾನಿಲಯ. ಯಾಕಪ್ಪ ಅವನನ್ನು ಚಲಿಸುವ ವಿಶ್ವವಿದ್ಯಾನಿಲಯ ಅಂತ ಕರೀತಾ ಇದ್ರು ಅಂದರೆ, ಅವನ ಅರಮುಟ್ಟದ ಸೊಪ್ಪಿಲ್ಲ ಅಂತ ನಾವು ಹೇಗೆ ಹೇಳ್ತೀವಿ, ಹಾಗೆ ಅವನು ಅಧ್ಯಯನ ಮಾಡದಂಥ ಒಂದು ವಿಷಯಗಳೇ ಇಲ್ಲ. ಇತಿಹಾಸ, ರಾಜ್ಯಶಾಸ್ತ್ರ, ಭೂಗೋಳ, ಭೌತವಿಜ್ಞಾನ, ಈ ಎಲ್ಲ ವಿಷಯಗಳಲ್ಲಿ ತತ್ವಜ್ಞಾನ, ಈ ಎಲ್ಲ ವಿಷಯಗಳಲ್ಲಿ ಅಪಾರವಾದಂಥ ಒಂದು ಪಾಂಡಿತ್ಯವನ್ನು ಪಡೆದಿದ್ದಂಥ ಒಬ್ಬ ಮಹಾನ್ ಮೇಧಾವಿ ಅರಿಸ್ಟಾಟಲ್. ಆ ಹಿನ್ನೆಲೆಯಲ್ಲಿಯೇ ಇವನನ್ನು ವಾಂಡ್ರಿಂಗ್ ಯೂನಿವರ್ಸಿಟಿ ಅಂತ ಕರಿತೀವಿ. ಅವನು ಎರಡು ಪ್ರಸಿದ್ಧವಾದಂಥ ಒಂದು ಕೃತಿಗಳಿದ್ದಾವೆ. ಅವನ ಪ್ರಸಿದ್ಧವಾದಂಥ ಒಂದು ಕೃತಿಗಳು ಅಂದರೆ ದಿ ಪಾಲಿಟಿಕ್ಸ್ ಅಂತಕ್ಕಂಥ ಒಂದು ಮಹಾನ್ ಗ್ರಂಥ. ಹಾಗೆಯೇ ದಿ ಹಿಸ್ಟ್ರಿ ಆಫ್ ಅನಿಮಲ್ಸ್ ಅಂತಕ್ಕಂಥ ಮತ್ತೊಂದು ಗ್ರಂಥ. ದಿ ಪಾಲಿಟಿಕ್ಸ್ ಆ ಗ್ರಂಥ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಮಹಾನ್ ಗ್ರಂಥವಾಗಿದೆ. ಆ ಹಿನ್ನೆಲೆಯಲ್ಲಿಯೇ ರಾಜ್ಯಶಾಸ್ತ್ರದ ರಾಜಕೀಯ ತಜ್ಞರುಗಳು ಅರಿಸ್ಟಾಟಲನನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಅವನನ್ನು ಗೌರವಿಸ್ತಾರೆ ಮತ್ತು ಸಂಬೋಧಿಸ್ತಾರೆ. ಹಾಗೆ ಮತ್ತೊಂದು ಅವನ ಗ್ರಂಥ ಹಿಸ್ಟ್ರಿ ಆಫ್ ಅನಿಮಲ್ಸ್ ಅಂತಕ್ಕಂಥದ್ದು. ಅನಿಮಲ್ಸಿಗೆ ಸಂಬಂಧಪಟ್ಟಂತೆ ಅನೇಕವಾದಂಥ ಒಂದು ವಿಷಯಗಳನ್ನು ಅದರಲ್ಲಿ ಆತ ಚರ್ಚಿಸಿದ್ದಾನೆ. ಹೀಗೆ ತತ್ವಜ್ಞಾನ ಅಂತಕ್ಕಂಥದ್ದು ಈ ದೇಶದಲ್ಲಿ ಹುಟ್ಟಿ ಬೆಳೆದು ಆನಂತರ ಜಗತ್ತಿನ ಮೇಲೆ ಅದು ತನ್ನ ಪ್ರಭಾವವನ್ನು ಬೀರಿ ಇಡೀ ಸಮಾಜದ ಮೇಲೆ ತನ್ನದೇ ಆದಂಥ ಒಂದು ಪ್ರಭಾವವನ್ನು ಬೀರೋದ್ರ ಮೂಲಕವಾಗಿ ಈ ತತ್ವಜ್ಞಾನದ ಒಂದು ಪ್ರಾಮುಖ್ಯತೆಯನ್ನು ಜಗತ್ತಿಗೆ ಸಾರಿ ಹೇಳಿದಂಥವರು ಈ ಜ್ಞಾನಿಗಳು. ಇವತ್ತು ಆ ಕಾಲದಿಂದ ಇವತ್ತಿನವರೆಗೂ ಸಹಿತ ಅವರ ವಿಚಾರಧಾರೆಗಳು ಇವತ್ತು ಜಗತ್ತಿನ ಎಲ್ಲ ಜನರ ಮನ್ವಂತರಾಳದಲ್ಲಿ ಇವತ್ತು ಉದುಗಿರೋದನ್ನು ನಾವು ಕಾಣ್ತೀವಿ. ಹೀಗಾಗಿ ಸಾಕ್ರೆಟಿಸ್, ಪ್ಲೇಟೋ ಹಾಗೂ ಅರಿಸ್ಟಾಟಲ್ ಈ ಗ್ರೀಕ್ ಕಂಡಂತಹ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿಗಳು ಅಂತಕ್ಕಂಥದ್ದು. ಹಾಗೆ ವಿಜ್ಞಾನ
ಇಲ್ಲಿ ಹೇಗೆ ಗ್ರೀಕರು ತತ್ವಜ್ಞಾನಕ್ಕೆ ಪ್ರೋತ್ಸಾಹ ನೀಡಿದ್ರು, ಹಾಗೆ ತತ್ವಜ್ಞಾನವನ್ನು ಜಗತ್ತಿಗೆ ಹರಡಿದ್ರು, ಅದೇ ರೀತಿಯಲ್ಲಿ ವೈಜ್ಞಾನಿಕವಾದಂಥ ಒಂದು ಕ್ಷೇತ್ರದಲ್ಲಿಯೂ ಸಹಿತ ಗ್ರೀಕರು ಅಮೂಲ್ಯವಾದಂಥ ಒಂದು ಕೊಡುಗೆಗಳನ್ನು ನೀಡ್ತಾರೆ. ಅನೇಕ ಕ್ಷೇತ್ರಗಳಲ್ಲಿ, ಅದು ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಖಗೋಳ ಕ್ಷೇತ್ರ ಆಗಿರ್ಬೋದು, ಅದೇ ರೀತಿಯಲ್ಲಿ ವಿವಿಧ ರೀತಿಯಾದಂಥ ವೈಜ್ಞಾನಿಕವಾದಂಥ ಪ್ರಯೋಗಗಳಾಗಿರ್ಬೋದು, ಸಿದ್ಧಾಂತಗಳಾಗಿರ್ಬೋದು, ಗಣಿತ, ಅದರಲ್ಲೂ ರೇಖಾಗಣಿತ, ಈ ಎಲ್ಲ ಕ್ಷೇತ್ರಗಳಲ್ಲಿ ಅದ್ವಿತೀಯವಾದಂಥ ಒಂದು ಕೊಡುಗೆಗಳನ್ನು ಇವರು ನೀಡ್ತಾರೆ. ಇಲ್ಲಿ ಈ ವೈಜ್ಞಾನಿಕ ವಿಚಾರಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ ಹಿಪೋಕ್ರಟಸ್ ಈತ ಮೂಲತಃ ಗ್ರೀಕ್ನವನಾಗಿದ್ದು ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಅಂತ ಇವನನ್ನು ಕರೆಯಲಾಗ್ತದೆ. ಹಿಪೋಕ್ರಟಸ್ಸನನ್ನು ವೈದ್ಯಕೀಯ ಶಾಸ್ತ್ರದ ಪಿತಾಮಹ. ಈತ ಹೇಳ್ತಾನೆ, ಮಾನವನಿಗೆ ರೋಗ ರುಜಿನಗಳು ಯಾವುದೇ ರೀತಿಯಾದಂತಹ ಬೇರೊಂದು ಶಕ್ತಿಯಿಂದ ಬರೋದಿಲ್ಲ. ಅಂದರೆ ದೆವ್ವ, ಪಿಶಾಚಿ, ಪಡಂಭೂತ ಇಂಥ ಒಂದು ಮೌಢ್ಯತೆಗಳು ಏನು ಮನುಷ್ಯನ ಮನದಾಳದಲ್ಲಿ ಮೂಡಿದ್ವೋ ಅವುಗಳಿಂದ ಮನುಷ್ಯನ ಮೇಲೆ ಯಾವುದೇ ರೀತಿಯಾದಂಥ ಒಂದು ಪ್ರಭಾವ ಆಗೋದಿಲ್ಲ. ಅಂಥ ದುಷ್ಟಶಕ್ತಿಗಳ ಒಂದು ಪ್ರಭಾವದಿಂದ ರೋಗ ರುಜಿನಗಳು ಬರೋದಿಲ್ಲ. ಅವೆಲ್ಲವೂ ಸಹಿತ ನೈಸರ್ಗಿಕವಾದಂಥವುಗಳು. ಅದು ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ವೈರಸ್ ಆಗಿರ್ಬೋದು, ಇವುಗಳ ಮೂಲಕವಾಗಿ ಬರ್ತವೆ ಹೊರತು ಅಂಥ ದುಷ್ಟಶಕ್ತಿಗಳಿಂದ ಬರಲಾರವು ಅಂತಕ್ಕಂಥದ್ದನ್ನು ಪ್ರಾಯೋಗಿಕವಾಗಿ ಆತ ಜಗತ್ತಿಗೆ ತಿಳಿಯಪಡಿಸಿದಂಥ ಪ್ರಥಮತಃ ವ್ಯಕ್ತಿ. ಆ ಹಿನ್ನೆಲೆಯಲ್ಲಿಯೇ ಅವನನ್ನು ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಅಂತ ಕರೀತಕ್ಕಂಥದ್ದು. ಹಾಗೆಯೇ ಮತ್ತೊಬ್ಬ ಗ್ರೀಕ್ನ ವೈದ್ಯಕೀಯ ತಜ್ಞ ಹಿರೋಫಿಲಸ್ ಅಂತಕ್ಕಂಥವ್ರು. ಈ ಹಿರೋಫಿಲಸ್ ಅಂಗರಚನಾಶಾಸ್ತ್ರದ ಪಿತಾಮಹ. ಅಂದರೆ ಶರೀರ ರಚನೆಗೆ ಸಂಬಂಧಪಟ್ಟಂತೆ ಏನು ಬೇರೆ ಬೇರೆ ಆರ್ಗನ್ಸ್ ಇದ್ದಾವೆ, ಅಂಗಗಳಿದ್ದಾವೆ, ಅದರ ಬಗ್ಗೆ ಅವುಗಳ ಒಂದು ರಚನೆ, ಅವುಗಳ ಬೇರೆ ಬೇರೆ ಫಂಕ್ಷನ್ಸ್ ಏನಿದೆ ಅದ್ರ ಬಗ್ಗೆ ಆತ ವಿವರವಾದಂಥ ಒಂದು ವರದಿಯನ್ನು ಆತ ನೀಡ್ತಾನೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಹಾಗೆ ಹೃದಯ, ಯಕೃತ್, ಬ್ರೈನ್, ಈ ಎಲ್ಲವೂ ಅವುಗಳ ಕಾರ್ಯಗಳೇನು ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ತಿಳಿಯಪಡಿಸಿದಂಥವನು ಈ ಹಿರೋಫಿಲಸ್. ಆ ಹಿನ್ನೆಲೆಯಲ್ಲಿಯೇ ಇವನನ್ನು ಅಂಗರಚನಾಶಾಸ್ತ್ರದ ಪಿತಾಮಹ ಅಂತಕ್ಕಂಥದ್ದು. ಅನಾಟಮಿ ಅಂತ ನಾವೇನು ಶರೀರ ರಚನೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೇಳ್ತೀವೋ ಆ ರೀತಿಯಾದಂಥ ಒಂದು ವಿದ್ವತ್ತು ಅಥವಾ ಆ ಕ್ಷೇತ್ರದಲ್ಲಿ ಮಹತ್ತರವಾದಂಥ ಅನುಭವವನ್ನು ಪಡೆದುಕೊಂಡಂಥ ವ್ಯಕ್ತಿ ಈ ಹಿರೋಫಿಲಸ್ ಅಂತಕ್ಕಂಥವನು. ಇಲ್ಲಿ ಹಿರೋಫಿಲಿಸ್ ಅಂಗರಚನಾಶಾಸ್ತ್ರದ ಪಿತಾಮಹ, ಗ್ರೀಕ್ನ ಅಂಗರಚನಾಶಾಸ್ತ್ರದ ಪಿತಾಮಹ ಅಂತ ನಾವೇನು ಕರಿತೇವೆ. ಈತ ಇಡೀ ಮಾನವನ ಶರೀರದ ಅಂಗರಚನೆ ಹೇಗಾಗಿದೆ, ವಿವಿಧ ಅಂಗಗಳು ಮತ್ತು ಅನಾಟಮಿ ಅಂತ ನಾವೇನು ಕರಿತೇವೆ ವೈದ್ಯಕೀಯ ಪದದಲ್ಲಿ, ಅವುಗಳ ಕಾರ್ಯ ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ವಿವರಣೆಯನ್ನು ನೀಡಿದಂಥ ಒಬ್ಬ ಶ್ರೇಷ್ಠ ವೈದ್ಯಕೀಯ ತಜ್ಞ ಹಿರೋಫಿಲಿಸ್ ಅಂತಕ್ಕಂಥವು. ಹಾಗೆ ಅರಿಸ್ಟಾರ್ಕಸ್ ಈತ ಖಗೋಳಶಾಸ್ತ್ರಜ್ಞ. ಈತ ಕೋಪರ್ನಿಕಸ್ನಿಗಿಂತ ಮೊದಲೇ ಆತ ಸೌರವ್ಯೂಹದಲ್ಲಿ ಸೂರ್ಯ ವಿವಿಧ ಗ್ರಹಗಳ ಕೇಂದ್ರ ಬಿಂದು ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ಅರಿಸ್ಟಾರ್ಕಸ್ ಆವಾಗಲೇ ಹೇಳಿದ್ದ. ಸುಮಾರು ಸಾಮಾನ್ಯ ಶಕ ಪೂರ್ವ 1000 ವರ್ಷದ ಅವಧಿಯಲ್ಲಿಯೇ ಈ ಅರಿಸ್ಟಾರ್ಕಸ್ ಹೇಳಿದ್ದ ಅಂತಕ್ಕಂಥ ಒಂದು ವಿಚಾರ. ಹೀಗಾಗಿ ಖಗೋಳಶಾಸ್ತ್ರದಲ್ಲಿ ಈ ಅರಿಸ್ಟಾರ್ಕಸ್ ಅವತ್ತಿನ ಕಾಲದಲ್ಲಿ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಯಪಡಿಸಿದಂಥ. ಹಾಗೆ ಕೋಪರ್ನಿಕಸ್ನಿಗಿಂತ ಮೊದಲೇ ಮತ್ತೊಬ್ಬ ಹೇಳಿದಂಥ ವ್ಯಕ್ತಿ ಭಾರತೀಯ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಅದು ಆರ್ಯಭಟ. ಆರ್ಯಭಟ ಈ ಭೂಮಿ ಗುಂಡಾಗಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಅವತ್ತೇ ಹೇಳಿರ್ತಾನೆ. ಮತ್ತು ಭೂಮಿ ಸೂರ್ಯನ ಸುತ್ತಲೂ ಸಹಿತ ಸುತ್ತುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ನಮ್ಮ ಭಾರತೀಯ ಖಗೋಳಶಾಸ್ತ್ರಜ್ಞನಾದಂಥ ಆರ್ಯಭಟ ಸಹಿತ ಹೇಳಿದ್ದ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗೆಯೇ ಇನ್ನೂ ಅನೇಕ ಗಣಿತಜ್ಞರುಗಳು ಈ ಗ್ರೀಕ್ನಲ್ಲಿ ಉದಯಗೊಂಡಿದ್ರು, ಜನ್ಮಿಸಿದ್ರು. ಅಂಥವರಲ್ಲಿ
ಯೂಕ್ಲಿಡ್, ಹಾಗೆ ಪೈಥಾಗರಸ್, ಹಾಗೆ ಆರ್ಕಿಮಿಡೀಸ್, ಇವರು ಸಹಿತ ಶ್ರೇಷ್ಠವಾದಂಥ ಗಣಿತಜ್ಞರುಗಳು. ಯೂಕ್ಲಿಡ್ ಆತ ತ್ರಿಭುಜದ ಸೂತ್ರವನ್ನು ಜಗತ್ತಿಗೆ ಮೊದಲ ಬಾರಿಗೆ ನೀಡಿದಂಥವನು. ತ್ರಿಭುಜದ 3 ಕೋನಗಳು ಸಹಿತ ಸಮವಾಗಿರ್ತವೆ, ಸಮಬಾಹುಗಳು ಅವು ಪೂರ್ಣವಾದಂಥ ಒಂದು ಸಮತೆಯನ್ನು ಪಡೆದಿರ್ತವೆ ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ತ್ರಿಭುಜ ಸೂತ್ರವನ್ನು ಮಂಡನೆ ಮಾಡ್ತಾನೆ ಯೂಕ್ಲಿಡ್. ಹಾಗೆಯೇ ಪೈಥಾಗರಸ್, ಅವನ ಪ್ರಮೇಯಗಳು ಅಂತಕ್ಕಂಥದ್ದು ನಾವು ಪ್ರೌಢಶಾಲೆಯ ಹಂತದಲ್ಲಿ ಎಲ್ಲ ವಿದ್ಯಾರ್ಥಿಗಳು ನೋಡಿರ್ತೀರಿ. ಅಲ್ಲಿ ಆತ 2 ಲಂಬಕೋನಗಳ ವರ್ಗಮೂಲದ ಮೊತ್ತಕ್ಕೆ 3ನೇ ಬಾಹು ಸಮನಾಗಿರ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ಪೈಥಾಗರಸ್ ಅವತ್ತೇ ಹೇಳಿದ. ಇವತ್ತಿನ ಎಲ್ಲ ಕ್ಷೇತ್ರಫಲಗಳು ಅಥವಾ ಕ್ಷೇತ್ರಗಣಿತ ಅಂತಕ್ಕಂಥದ್ದು ಏನಿದೆ, ಸರ್ವೆ ಆ್ಯಂಡ್ ಸೆಟ್ಲ್ಮೆಂಟ್, ಆ ಇಲಾಖೆಗೆ ಅವನ ಒಂದು ಸಿದ್ಧಾಂತ ಮಾರ್ಗದರ್ಶಕವಾಗಿರೋದನ್ನು ನಾವು ಕಾಣ್ತೀವಿ. ಇವತ್ತು ಯಾವುದೇ ರೀತಿಯಾದಂಥ ಅಳತೆ ಮತ್ತೊಂದು ಮೊಗದೊಂದುಗಳಿಗೆ ಅವನ ಸಿದ್ಧಾಂತ ಅದು ಒಂದು ಮಾರ್ಗದರ್ಶಕವಾಗಿ ನಿಂತಿದೆ. ಹಾಗೆ ಆರ್ಕಿಮಿಡೀಸ್ ಸಾಪೇಕ್ಷ ಸಿದ್ಧಾಂತವನ್ನು ಮಂಡನೆ ಮಾಡ್ತಾನೆ. ಅಂದರೆ 2 ವಸ್ತುಗಳು ಏಕಕಾಲದಲ್ಲಿ ಒಂದೇ ಸ್ಥಳವನ್ನು ಆಕ್ರಮಿಸಿಕೊಳ್ಳಲಾರವು ಅನ್ನೋ ವಿಚಾರವನ್ನು ಆತ ಹೇಳ್ತಾನೆ. ಆತ ಬಹಳ ಸಿಂಪಲ್ ಆಗಿ ಅಂಥ ಒಂದು ಸಿದ್ಧಾಂತದ ಬಗ್ಗೆ ಆತ ಮಂಡನೆ ಮಾಡ್ತಾನೆ. ಒಂದು ನೀರು ತುಂಬಿದ್ದಂತಹ ಕೊಳಕ್ಕೆ ಇಳಿತಾನೆ. ಅವನ ದೇಹದ ಪ್ರಮಾಣದಷ್ಟು ನೀರು ಆ ಕೊಳದಿಂದ ಆತ ಅಲ್ಲಿಂದ ಹೊರಬರ್ತದೆ. ಅವನಿಗೆ ಏನೋ ಫ್ಲ್ಯಾಶ್ ಆಗ್ತದೆ. ಅವಾಗ ನಾನು ಮಹಾನ್ ಸಾಧನೆಯನ್ನು ಮಾಡಿದೆ, ಮಹಾನ್ ಜ್ಞಾನ ಸಂಪಾದನೆ ಮಾಡಿದೆ ಅಂತ ಆಗಲೇ ಆತ ಕೊಳದಿಂದ ಹೊರ ಜಿಗಿದು ಉರ್ತುಂಬ ಓಡ್ತಾನಂತೆ, ಹುಚ್ಚನಂತೆ. ಪಾಪ ಬೇರೆಯವರಾಗಿದ್ದರೆ ಇದೇನು ಕಾಮನ್ ಅನ್ಕೊಳ್ಳೋರು, ನನಗೆ ಗೊತ್ತಾಯ್ತು ಅಂತ ಆತ ಅದರ ಆಧಾರದ ಮೇಲೆ ಸನ್ನೆಯ ತತ್ವ ಮತ್ತು ಸಿದ್ಧಾಂತವನ್ನು ಮಂಡನೆ ಮಾಡ್ತಾನೆ. ಮುಂದೆ ಎಲ್ಲ ರೀತಿಯಾದಂಥ ಒಂದು ಬೆಳವಣಿಗೆಗಳಿಗೆ, ವೈಜ್ಞಾನಿಕವಾದಂಥ ಬೆಳವಣಿಗೆಗೆ, ಮೋಟಾರ್ ವೆಹಿಕಲ್ನಲ್ಲಿ ಅವನ ಒಂದು ಸಾಧನೆ ಏನಿದೆ ಅತ್ಯಂತ ಶ್ರೇಷ್ಠ ಅಂತಕ್ಕಂಥ ಒಂದು ವಿಚಾರ. ಈ ಲೈನರ್ ಮತ್ತು ಪಿಸ್ಟನ್, ಅಲ್ಲಿ ಗಾಳಿ ಮತ್ತು ಫ್ಯೂಯಲ್ ಹೇಗೆ ಹೋಗಿ ಅದು ಮುಂದೆ ಚಕ್ರದ ಒಂದು ಮುನ್ನುಡಿಗೆ ಅಥವಾ ಚಕ್ರದ ತಿರುಗುವಿಕೆಗೆ ಕಾರಣ ಆಯಿತು ಅಂತಕ್ಕಂಥದ್ದು ಅದು ಆರ್ಕಿಮಿಡೀಸನ ಒಂದು ಸಿದ್ಧಾಂತದಿಂದ ಬರ್ತದೆ. ಹೀಗಾಗಿ ಏಕಕಾಲದಲ್ಲಿ 2 ವಸ್ತುಗಳು ಒಂದೇ ಸ್ಥಳವನ್ನು ಆಕ್ರಮಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಸಿದ್ಧಾಂತದ ಅಡಿಯಲ್ಲಿ ಭವಿಷ್ಯದಲ್ಲಿ ಅನೇಕವಾದಂಥ ಒಂದು ವೈಜ್ಞಾನಿಕವಾದಂಥ ಒಂದು ಬೆಳವಣಿಗೆಗೆ ಸಹಕಾರಿಯಾದಂಥ ವ್ಯಕ್ತಿ ಈ ಆರ್ಕಿಮಿಡೀಸ್. ಇವರು ಎಲ್ಲರೂ ಗ್ರೀಕರೇ. ಯಾವ ಹಿಪೋಕ್ರಟಸ್ಸು ವೈದ್ಯಕೀಯ ತಜ್ಞ, ವೈದ್ಯಕೀಯ ಶಾಸ್ತ್ರದ ಪಿತಾಮಹ, ನಿಮ್ಮಲ್ಲಿ ಇದೆ ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಯಾರು ಅಂತ. ಹಾಗೆ ಹಿರೋಫಿಲಿಸ್ ಅಂಗರಚನಾ ಶಾಸ್ತ್ರದ ಪಿತಾಮಹ, ಅರಿಸ್ಟಾರ್ಕಸ್ ಖಗೋಳ ವಿಜ್ಞಾನ ಕ್ಷೇತ್ರದಲ್ಲಿ ಮಹಾನ್ ಪಾಂಡಿತ್ಯವನ್ನು ಪಡೆದಿದ್ದಂಥ ವ್ಯಕ್ತಿ, ಯೂಕ್ಲಿಡ್, ಪೈಥಾಗರಸ್, ಆರ್ಕಿಮಿಡೀಸ್ ಇವರೆಲ್ಲರೂ ಸಹಿತ ಈ ದೇಶದಲ್ಲಿ ಹುಟ್ಟಿದಂಥವರು. ಇವರ ಕೊಡುಗೆ ಜಗತ್ತಿಗೆ ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯ ಅಂತಕ್ಕಂಥ ಒಂದು ವಿಚಾರ. ಹೀಗೆ ಈ ವೈಜ್ಞಾನಿಕ ಕ್ಷೇತ್ರಕ್ಕೂ ಸಹಿತ ಗ್ರೀಕರು ಇಂಥ ಶ್ರೇಷ್ಠವಾದಂಥ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಹಾಗೆಯೇ ವಿದ್ಯಾರ್ಥಿಗಳೇ, ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ಕಲೆ ಮತ್ತು ವಾಸ್ತುಶಿಲ್ಪ, ಗ್ರೀಕರು ಈ ಕ್ಷೇತ್ರಕ್ಕೆ ಯಾವ ರೀತಿಯಾದಂಥ ಒಂದು ಕೊಡುಗೆಗಳನ್ನು ನೀಡಿದ್ರು ಅನ್ನೋದು. ಇಲ್ಲಿ ಈ ಕಲೆ, ಪಾಶ್ಚಿಮಾತ್ಯ ಕಲೆ ಗ್ರೀಕರಿಂದಲೇ ಹುಟ್ಕೊಳ್ತು ಅಂತ ನಾವು ಹೇಳ್ತೇವೆ. ಪೂರ್ವಾತ್ಯ ದೇಶಗಳಿಗೆ ಭಾರತೀಯರ ಕಲಾಕ್ಷೇತ್ರದ ಕೊಡುಗೆ ಅತ್ಯಂತ ಶ್ರೇಷ್ಠ. ಪಾಶ್ಚಿಮಾತ್ಯ ದೇಶಗಳಿಗೆ ಈ ಗ್ರೀಕರು ಕೊಡುಗೆ ಅತ್ಯಂತ ಅಮೂಲ್ಯ ಅಂತಕ್ಕಂಥದ್ದು. ಇವರು ಅಂದರೆ ಯಾವ ಕಲೆ ಮತ್ತು ವಾಸ್ತುಶಿಲ್ಪ, ಶಿಲೆಯಿಂದ ಕಲೆಯನ್ನು ಬಿಡಿಸಿದ್ದೇ ಕಲೆ ಮತ್ತು ವಾಸ್ತುಶಿಲ್ಪ. ಶಿಲೆ ಎಂಬ ವಸ್ತುವಿನಲ್ಲಿ ಕಲೆ ಬಿಡಿಸಲ್ಪಟ್ಟಾಗ ಅಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ರಚನೆ ಆಗ್ತದೆ. ಇಲ್ಲಿ ತಮ್ಮ ಕಾಲದಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ, ಅನೇಕ ವೈಭವದ ಮೂರ್ತಿಗಳನ್ನು ರಚನೆ ಮಾಡ್ತಾರೆ, ಹಾಗೆ ಅನೇಕ ವಿಗ್ರಹಗಳು ರಚನೆ ಆಗ್ತವೆ, ಅನೇಕ ವಾಸ್ತುಶಿಲ್ಪ ಶೈಲಿಗಳು ಇವರ ಕಾಲದಲ್ಲಿ ಹುಟ್ಟಿಕೊಳ್ತವೆ. ಹೀಗಾಗಿ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿ ಇವರ ಕಾಲದಲ್ಲಿ ಸಾಕಷ್ಟು ಬೆಳವಣಿಗೆ ಆಯಿತು.
ತಮ್ಮ ದೇವಾಲಯಗಳ ನಿರ್ಮಾಣಕ್ಕೆ ಮತ್ತು ಮೂರ್ತಿಗಳ ರಚನೆಗೆ ಸುಟ್ಟ ಇಟ್ಟಿಗೆಗಳನ್ನು ಬಳಸ್ಕೊಳ್ತಾರೆ, ಮರಗಳನ್ನು ಅವರು ಬಳಸ್ಕೊಳ್ತಾರೆ, ಅಮೃತ ಶಿಲೆಗಳನ್ನು ಬಳಸ್ಕೊಳ್ತಾರೆ. ಇವುಗಳ ಮೂಲಕವಾಗಿ ಕಲೆಯನ್ನು ಶ್ರೀಮಂತಗೊಳಿಸಿದರು. ಆ ಮುಖೇನ ವಿವಿಧ ಶೈಲಿಯ, ವಿವಿಧ ಕಲಾಶೈಲಿಯ, ವಿವಿಧ ಪ್ರಾಕಾರದ ಮೂರ್ತಿಗಳು ನಿರ್ಮಾಣಗೊಂಡವು. ಗ್ರೀಕರ ಕಾಲದಲ್ಲಿ ವಿಶಿಷ್ಟವಾದಂಥ ಒಂದು ಕಲಾಶೈಲಿಗಳು ಹುಟ್ಕೊಳ್ತವೆ. ಬೇರೆ ಬೇರೆ ರೀತಿಯಾದಂಥ ವಾಸ್ತುಶಿಲ್ಪ ಶೈಲಿಗಳು ಈ ಕಾಲದಲ್ಲಿ ಹುಟ್ಕೊಳ್ತವೆ. ಅದರಲ್ಲಿ ಡೋರಿಕ್ ಶೈಲಿ, ಅಯೋನಿಕ್ ಶೈಲಿ, ಕೊರಿಯಂತ ಶೈಲಿ, ಈ ರೀತಿಯಾದಂಥ ವಾಸ್ತುಶಿಲ್ಪ ಶೈಲಿಗಳು ಇವರ ಕಾಲದಲ್ಲಿ ಬೆಳವಣಿಗೆಗೊಂಡವು. ಡೋರಿಕ್, ಅಯೋನಿಕ್ ಹಾಗೂ ಕೊರಿಯಂತ ಶೈಲಿಗಳು ಗ್ರೀಕರ ಕಾಲದಲ್ಲಿ ಬೆಳೆದಂತಹ ಕಲಾ ವಾಸ್ತುಶಿಲ್ಪ ಶೈಲಿಯನ್ನು ತಿಳಿಸಿ ಅಂತ 2 ಅಂಕದ ಪ್ರಶ್ನೆ ಇರ್ತದೆ. ಆಗ ಡೋರಿಯಕ್, ಅಯೋನಿಕ್ ಹಾಗೂ ಕೊರಿಯನ್ ಶೈಲಿ ಅಂತ ನೀವು ಉತ್ತರಿಸಬೇಕಾಗ್ತದೆ. ಹಾಗೆ ಅವರ ಕಾಲದಲ್ಲಿ ನಿರ್ಮಾಣಗೊಂಡಂಥ ಒಂದು ಪ್ರಸಿದ್ಧವಾದಂಥ ಒಂದು ದೇವಾಲಯ ಅಥೆನ್ಸ್ನಲ್ಲಿ ನಿರ್ಮಾಣಗೊಂಡಂಥದ್ದು ಪಾರ್ಥೆನಾನ್ ದೇವಾಲಯ. ಪಾರ್ಥೆನಾನ್ ದೇವಾಲಯ ಇದನ್ನು ಪೆರಿಕ್ಲಿಸ್ ಮಹಾಶಯ ನಿರ್ಮಾಣ ಮಾಡ್ತಾನೆ. ಆಕ್ಟಿನಸ್ ಅಂತಕ್ಕಂತಹ ಶಿಲ್ಪಿ ಈ ದೇವಾಲಯದ ನಿರ್ಮಾಣಕ್ಕೆ ಆತ ರೂಪವನ್ನು ಕೊಡ್ತಾನೆ, ಅದನ್ನು ನಿರ್ಮಿಸಿದಂಥವ. ಹಾಗೆ ಈ ಪಾರ್ಥೆನಾನ್ ದೇವಾಲಯದ ದೇವತೆ, ಆ ದೇವಾಲಯದಲ್ಲಿ ಒಂದು ದೇವತೆಯ ವಿಗ್ರಹವನ್ನು ನಿರ್ಮಾಣ ಮಾಡಲಾಗ್ತದೆ. ಅದೇ ಅಥೆನಾ ವಿಗ್ರಹ. ಪಾರ್ಥೆನಾನ್ ದೇವಾಲಯದಲ್ಲಿ ಇರ್ತಕ್ಕಂಥ ಒಂದು ವಿಗ್ರಹ ಅಥೆನಾ ವಿಗ್ರಹ. ಅತ್ಯಂತ ಸುಂದರವಾದಂಥ ಒಂದು ಮೂರ್ತಿ, ಜಗತ್ತಿನಲ್ಲಿ ಸುಂದರವಾದಂಥ ಮೂರ್ತಿ ಮತ್ತು ಪ್ರಾಚೀನ ಅದ್ಭುತಗಳಲ್ಲಿ ಇದು ಸಹಿತ ಒಂದು. ಇಂಥ ಅಥೆನಾ ದೇವತೆಯ ವಿಗ್ರಹವನ್ನು ಪೀಡಿಯಾನ್ ಅಂತಕ್ಕಂಥ ಶಿಲ್ಪಿ ಆ ವಿಗ್ರಹವನ್ನು ನಿರ್ಮಾಣ ಮಾಡ್ತಾನೆ. ಆ ವಿಗ್ರಹಕ್ಕೆ ಒಂದು ರೂಪವನ್ನು ಆತ ಕೊಡ್ತಾನೆ. ಹೀಗಾಗಿ ಈ ವಿಗ್ರಹ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಅಂತಕ್ಕಂಥದ್ದು. ಹಾಗೆ ಮತ್ತೊಂದು ಇವರ ಕಾಲದ ಒಂದು ಮೂರ್ತಿ ಅಂದರೆ ಮೈರಾನನ ಚಕ್ರ ಎಸೆತದ ಭಂಗಿಯಲ್ಲಿರ್ತಕ್ಕಂಥ ಮೂರ್ತಿ. ಮೈರಾನನ ಚಕ್ರ ಎಸೆತದ ಮೂರ್ತಿ ಏನಿದೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ಅಂಥ ಅದ್ಭುತವಾದಂಥ ಮೂರ್ತಿ ಈ ಗ್ರೀಕ್ನಲ್ಲಿ ಕಂಡುಬರೋದನ್ನು ನಾವು ಕಾಣ್ತೀವಿ. ಇದು ಸಹಿತ ಅವರ ಕಾಲದ ಕಲೆಗೆ ಕೈಗನ್ನಡಿ ಅಂತಕ್ಕಂಥದ್ದು. ಹಾಗೆಯೇ ಗ್ರೀಕರು ತಮ್ಮದೇ ಆದಂಥ ಕಲೆಯ ಲಕ್ಷಣಗಳನ್ನು ಹೊಂದಿದಂಥವು. ಈಗಾಗಲೇ ಇವರ ಕಲಾ ಶೈಲಿಯನ್ನು ನಾನು ಹೇಳಿದೆ, ಡೋರಿಕ್, ಅಯೋನಿಕ್, ಕೊರಿಯಂತ ಶೈಲಿಗಳನ್ನು ಬಳಸ್ತಾರೆ. ಈ ಶೈಲಿಯ ಲಕ್ಷಣಗಳು ಇವು ಹೇಗೆ ರೂಪವನ್ನು ಪಡ್ಕೊಂಡು ಈ ಗ್ರೀಕ್ನ ಕಲೆ ಭಾರತದ ಗಾಂಧಾರ ಕಲೆಯ ಮೇಲೂ ಸಹಿತ ಪ್ರಭಾವವನ್ನು ಬೀರಿದ್ದನ್ನು ನಾವು ಕಾಣ್ತೀವಿ. ಕುಶಾಂಧ್ರ ಕಾಲದಲ್ಲಿ ಭಾರತದಲ್ಲಿ ಗಾಂಧಾರ ಕಲೆ ಬೆಳವಣಿಗೆಗೊಳ್ತು. ಅದು ಗ್ರೀಕ್ ಮತ್ತು ಭಾರತೀಯ ಒಂದು ಭಾವನೆ ಮತ್ತು ತಂತ್ರಜ್ಞಾನವನ್ನು ಹೊಂದಿದಂತಹ ಕಲೆ ಆ ಗಾಂಧಾರ ಕಲೆ ಆಗಿದ್ದನ್ನು ನಾವು ಕಾಣ್ತೀವಿ. ಅವರು ಈ ಗ್ರೀಕರಿಂದ ಪ್ರಭಾವಿತಗೊಂಡಿದ್ರು ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಂತ ಭಾರತದಲ್ಲಿ ಗಾಂಧಾರ ಕಲೆ ಬೆಳವಣಿಗೆಗೊಳ್ಳಿಕ್ಕೆ ಗ್ರೀಕರ ಪ್ರಭಾವ ಆಗಿತ್ತು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ಇಲ್ಲಿ ಏನು ಗಾಂಧಾರ ಕಲೆ, ಗ್ರೀಕರ ಕಲೆ ಹೇಗಿತ್ತು, ಅವರ ಆ ಮೂರ್ತಿಗಳ ಸ್ವರೂಪ, ಅಲ್ಲಿಯ ಲಕ್ಷಣ, ಇದೆಲ್ಲವನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಅವರು ಅಂಗಸೌಷ್ಠವಕ್ಕೆ ಹೆಚ್ಚಿನದಾದಂಥ ಒಂದು ಒತ್ತನ್ನು ಕೊಡ್ತಾರೆ. ಮೂರ್ತಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬಾಹುಳ್ಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾರೆ, ದೇಹದಾಢ್ಯತೆಗೆ ಹೆಚ್ಚಿನದಾದಂಥ ಒಂದು ಒತ್ತನ್ನು ಕೊಡ್ತಾರೆ. ಹಾಗೆ ಮೂರ್ತಿಗಳ ನಾವೀನ್ಯತೆ, ಸೌಂದರ್ಯ, ಮೆರುಗು ಇವುಗಳಿಗೆಲ್ಲ ಹೆಚ್ಚಿನದಾದಂಥ ಒಂದು ಒತ್ತನ್ನು ಅವರು ಕೊಟ್ಟಿದ್ದನ್ನು ನಾವು ಕಾಣ್ತೇವೆ. ಹಾಗೂ ಬೃಹತ್ ಆದಂಥ ಒಂದು ಮೂರ್ತಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಹೆಚ್ಚಿನದಾದಂಥ ಒಂದು ಪ್ರಾಶಸ್ತ್ಯವನ್ನು ಅವರು ನೀಡಿದರು. ಹೀಗೆ ಕಲಾಕ್ಷೇತ್ರ ಇವರ ಕಾಲದಲ್ಲಿ ಶ್ರೀಮಂತಿಕೆಯನ್ನು ಪಡೀತು ಅಂತ ನಾವು ಭಾವಿಸ್ತೇವೆ. ಹಾಗೆ ಕ್ರೀಡೆಗೆ ಬಂದಿದ್ದೇ ಆದರೆ ಗ್ರೀಕರು ಕ್ರೀಡಾಕ್ಷೇತ್ರಕ್ಕೂ ಸಹಿತ ತಮ್ಮ ಅಮೂಲ್ಯವಾದಂಥ ಒಂದು ಕೊಡುಗೆಗಳನ್ನು ನೀಡ್ತಾರೆ. ಇಲ್ಲಿ ಕ್ರೀಡೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹಿತ ಅನಿವಾರ್ಯ. ಇವತ್ತು ಜಗತ್ತಿನಲ್ಲಿ ಎಷ್ಟೋ
ಕಾಯಿಲೆ ಕಸಾಲಗಳು ಬಂದಿರಲಿಕ್ಕೆ ಕಾರಣ ಇವತ್ತು ಮನುಷ್ಯ ಈ ಕ್ರೀಡೆಯಿಂದ ಹೊರತಾಗ್ತಾ ಇದ್ದಾನೆ. ಮನುಷ್ಯನ ಜೀವನದ ಶೈಲಿ ಬದಲಾವಣೆ ಆಗ್ಬಿಟ್ಟಿದೆ. ಆದ್ರೆ ಗ್ರೀಕರು ಅವತ್ತಿನ ಕಾಲದಲ್ಲೇ ಇಂಥ ಒಂದು ಕ್ರೀಡೆಗೆ ಪ್ರೋತ್ಸಾಹವನ್ನು ನೀಡಿದ್ರು ಅಂತಕ್ಕಂಥದ್ದು. ಎಲ್ಲಿ ಸದೃಢವಾದಂಥ ಒಂದು ದೇಹ ಇರ್ತದೋ ಅಂತಹ ಕಡೆ ಮಾತ್ರ ಸದೃಢವಾದಂಥ ಒಂದು ಮನಸ್ಸೂ ಇರುತ್ತೆ ಅಂತಕ್ಕಂಥದ್ದನ್ನು ಕಂಡುಕೊಂಡಿದ್ದಂಥವರು ಈ ಗ್ರೀಕರು. ಹಾಗಾಗಿಯೇ ಸದೃಢವಾದಂಥ ದೇಹದಲ್ಲಿ ಸದೃಢವಾದಂಥ ಮನಸ್ಸಿರುತ್ತೆ ಅಂತ ಗ್ರೀಕರು ಹೇಳ್ತಾ ಇದ್ರು. ಅವರು ತಮ್ಮ ಅಧಿದೇವತೆ ಆದಂಥ ಜಿಎಸ್ ದೇವತೆ, ಈ ಜಿಎಸ್ ದೇವತೆಯ ಗೌರವಾರ್ಥವಾಗಿ ಇವರು ಕ್ರೀಡೆಗಳನ್ನು ಆಯೋಜಿಸ್ತಾ ಇದ್ರು. ಆ ಕ್ರೀಡೆಗಳು ಹಬ್ಬದ ವಾತಾವರಣದ ರೂಪದಲ್ಲಿರ್ತಾ ಇದ್ದು, ವಿವಿಧ ರೀತಿಯಾದಂಥ ಸಾಂಸ್ಕೃತಿಕವಾದಂಥ ಚಟುವಟಿಕೆಗಳು ಸಹಿತ ಕ್ರೀಡೆಯ ಜೊತೆಯಲ್ಲಿಯೇ ನಡೀತಾ ಇದ್ವು. ವ್ಯಾಪಾರ ವಹಿವಾಟುಗಳು ಹುರಿದುಂಬಿ ನಡೀತಾ ಇದ್ವು. ಹೀಗಾಗಿ ಇಂಥ ಕ್ರೀಡಾ ಚಟುವಟಿಕೆಗಳು ಜಿಎಸ್ ದೇವತೆಯ ಗೌರವಾರ್ಥವಾಗಿ ಮೊದಲು ಆರಂಭಗೊಂಡು, ನಂತರ ಕ್ರಿಸ್ತ ಪೂರ್ವ ಅಂದರೆ ಸಾಮಾನ್ಯ ಶಕ ಪೂರ್ವ 776ರಲ್ಲಿ, ವಿದ್ಯಾರ್ಥಿಗಳಿಗೆ ಡೇಟ್ ಬಹಳ ಮುಖ್ಯ, ಒಲಿಂಪಿಕ್ ಕ್ರೀಡೆಗಳು ಆರಂಭವಾದಂಥ ಒಂದು ಕಾಲ ಇದು. ಒಲಿಂಪಿಕ್ ಕ್ರೀಡೆ ಕ್ರಿಸ್ತ ಪೂರ್ವ ಅಥವಾ ಸಾಮಾನ್ಯ ಶಕ ಪೂರ್ವ 776ರ ವೇಳೆಯಲ್ಲಿ ಗ್ರೀಕಿನಲ್ಲಿಯೇ ಒಲಿಂಪಿಕ್ ಕ್ರೀಡೆಗಳು ಮೊದಲ ಬಾರಿಗೆ ಆರಂಭಗೊಂಡವು. ಇಲ್ಲಿ ಒಲಿಂಪಿಯಾ, ಗ್ರೀಕ್ನ ಒಲಿಂಪಿಯಾ ಎಂಬ ಸ್ಥಳದಲ್ಲಿ ಇಂಥ ಒಲಿಂಪಿಕ್ ಕ್ರೀಡೆಗಳನ್ನು 4 ವರ್ಷಗಳಿಗೊಮ್ಮೆ ಆಯೋಜಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಗ್ರೀಕರು ಜಾರಿಗೊಳಿಸ್ತಾರೆ. 4 ವರ್ಷಕ್ಕೊಮ್ಮೆ. ಇವತ್ತಿಗೂ ಸಹಿತ ಪ್ರಪಂಚದಾದ್ಯಂತ ಎಲ್ಲರೂ ಸಹಿತ ಒಂದು ಒಗ್ಗಟ್ಟಾಗಿ ಇಂಥ ಒಲಿಂಪಿಕ್ ಕ್ರೀಡೆಗಳನ್ನು ಇವತ್ತಿಗೂ 4 ವರ್ಷಕ್ಕೊಮ್ಮೆ ಆಯೋಜಿಸೋದನ್ನು ನಾವು ಕಾಣ್ತೀವಿ. ಹೀಗಾಗಿ ಒಲಿಂಪಿಕ್ ಕ್ರೀಡೆ ಈ ಗ್ರೀಕ್ನಿಂದ ಆರಂಭ ಆಯಿತು. ಗ್ರೀಕ್ನ ಒಲಿಂಪಿಯಾದಲ್ಲಿ ಮೊದಲು ಇಂಥ ಒಂದು ಕ್ರೀಡೆ ಆಯೋಜನೆಗೊಂಡಿದ್ದನ್ನು ನಾವು ಕಾಣ್ತೀವಿ. ಈ ಒಲಿಂಪಿಕ್ ಕ್ರೀಡೆಯಲ್ಲಿ ಯಾವ ಓಟ, ಚಕ್ರ ಎಸೆತ, ಅದೇ ರೀತಿಯಲ್ಲಿ ಗುಂಡು ಎಸೆತ, ಲಾಂಗ್ ಜಂಪ್ ಅಥವಾ ಉದ್ದ ಜಿಗಿತ ಅಂತ ಏನು ಕರಿತೇವೆ, ಹಾಗೆ ಎತ್ತರ ಜಿಗಿತ, ಇಂಥ ಬೇರೆ ಬೇರೆ ರೀತಿಯಾದಂಥ ಒಂದು ಪಂದ್ಯಾವಳಿಗಳು ಅವುಗಳನ್ನು ಇವತ್ತು ಆಯೋಜಿಸ್ತಾ ಇದ್ದಾರೆ. ಅದೆಲ್ಲದಕ್ಕೂ ಸಹಿತ ಬುನಾದಿ ಹಾಕಿದಂಥವರು ಈ ಗ್ರೀಕರು ಅಂತಕ್ಕಂಥದ್ದು. ಇವತ್ತಿಗೂ ಅದು ಸಾಂಪ್ರದಾಯಿಕವಾಗಿ ಆಚರಣೆ ಆಗ್ತಾ ಇದೆ. ಆದರೆ ಅದೊಂದು ವೈಭವದ ಹಬ್ಬದ ರೂಪದಲ್ಲಿ ಗ್ರೀಕರು ಅವತ್ತಿನ ಕಾಲದಲ್ಲಿ ಆ ಒಲಿಂಪಿಯಾದಲ್ಲಿ ಆಚರಣೆಗೆ ತಂದರು ಅಂತಕ್ಕಂಥದ್ದು. ಇನ್ನೊಂದು ಈ ಕ್ರೀಡೆಯಲ್ಲಿ ಮ್ಯಾರಥಾನ್ ಓಟ ಇವತ್ತಿಗೂ ಸಹಿತ ಈ ಒಲಿಂಪಿಕ್ ಕ್ರೀಡೆಯಲ್ಲಿ ಅದು ಇದೆ. ಈ ಗ್ರೀಕ್ನಲ್ಲಿ ಮ್ಯಾರಥಾನ್ ಓಟ ಆರಂಭ ಆಯಿತು. ಇಲ್ಲಿ ಯಾವ ಅಥೆನ್ಸ್ನಿಂದ ಮ್ಯಾರಥಾನ್ನಿಂದ ಅಥೆನ್ಸ್ವರೆಗೆ ಒಂದು ದೀರ್ಘವಾದಂಥ ಒಂದು ಓಟ ಅಲ್ಲಿ ಆಗ್ತದೆ. ಕಾರಣ ಪರ್ಷಿಯಾದೊಂದಿಗೆ ಯುದ್ಧ ನಡೆದಂಥ ಒಂದು ಘಟನೆ, ಅಲ್ಲಿ ಅಥೆನ್ಸ್ ವಿಜಯವನ್ನು ಪಡೆದಿರ್ತದೆ. ಆ ವಿಜಯದ ಸುದ್ದಿಯನ್ನು ಸೈನಿಕನೋರ್ವ ಅಥವಾ ದೂತನೋರ್ವ ಆ ಮ್ಯಾರಥಾನ್ನಿಂದ ಈ ಅಥೆನ್ಸ್ಗೆ ಸುಮಾರು 22 ಮೈಲಿಗಳ ಅಂತರವನ್ನು ಓಡಿ ಬಂದು ವಿಷಯವನ್ನು ಮುಟ್ಟಿಸ್ತಾನೆ. ಇಂಥ ದೀರ್ಘವಾದಂಥ ಓಟದಿಂದ ಬಳಲಿ ಅಲ್ಲಿಯೇ ಕುಸಿದು ಬಿದ್ದು ಆ ಸೈನಿಕ ಅಥವಾ ದೂತ ಮರಣವನ್ನು ಹೋಗ್ತಾನೆ. ಇಂಥ ಒಂದು ದೀರ್ಘ ಹೋರಾಟವನ್ನೇ ಮ್ಯಾರಥಾನ್ ಓಟ ಅಂತ ಕರಿತೇವೆ. ಆ ಓಟ ಇವತ್ತಿಗೂ ಸಹಿತ ಒಲಿಂಪಿಕ್ ಕ್ರೀಡೆಗಳಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಹೀಗಾಗಿ ಇಂಥ ಒಂದು ಕ್ರೀಡಾ ಚಟುವಟಿಕೆಗಳು ಈ ಗ್ರೀಕರಿಂದಲೇ ಆರಂಭಗೊಂಡು ಅಂತಕ್ಕಂಥದ್ದನ್ನು ನಾವು ಭಾವಿಸ್ಬೋದು. ಹೀಗೆ ವಿದ್ಯಾರ್ಥಿಗಳೇ, ಗ್ರೀಕ್ ದೇಶ ಇವತ್ತು ಒಂದು ಪುಟ್ಟ ರಾಷ್ಟ್ರವಾಗಿರ್ಬೋದು, ಆದರೆ ಜಗತ್ತಿಗೆ ತಮ್ಮ ಅಮೂಲ್ಯವಾದಂಥ ಮತ್ತು ಶ್ರೇಷ್ಠವಾದಂಥ ಕೊಡುಗೆಗಳನ್ನು ವಿವಿಧ ರೀತಿಯಾದಂಥ ಒಂದು ಕ್ಷೇತ್ರಗಳಲ್ಲಿ ಅವರು ನೀಡಿದ್ದಾರೆ. ಜಗತ್ತು ಇವತ್ತಿಗೂ ಸಹಿತ ಆ ಗ್ರೀಕರನ್ನು ನಾವು ಸ್ಮರಿಸ್ಕೊಳ್ಬೇಕಾಗಿದೆ ಅಂತಕ್ಕಂಥ ಒಂದು ವಿಚಾರ. ಅದು ರಾಜಕೀಯ ಕ್ಷೇತ್ರ ಆಗಿರ್ಬೋದು. ಅಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿ ಒಂದು ಪ್ರಜಾಪ್ರಭುತ್ವೀಕರಣ, ಉದಾರೀಕರಣ, ಪ್ರಜಾಪ್ರತಿನಿಧಿ ಸಭೆಯ ಉಗಮ, ಸ್ಪರ್ಧಾತ್ಮಕವಾದಂಥ ಪರೀಕ್ಷೆಗಳು, ಈ ಎಲ್ಲವನ್ನು ಆಯೋಜನೆ ಮಾಡುವುದರ ಮೂಲಕವಾಗಿ ಈ ಆಡಳಿತ ಕ್ಷೇತ್ರದಲ್ಲಿ ಪಾರದರ್ಶಕತೆಯನ್ನು ಜಾರಿಗೆ ತರುವಲ್ಲಿ ಮತ್ತು ಪ್ರಜೆಗಳಿಗೆ ಒಂದು ರೀತಿಯಾದಂಥ ಒಂದು ಅಧಿಕಾರವನ್ನು ನೀಡೋದರಲ್ಲಿ
ಗ್ರೀಕರ ಪಾತ್ರ ಅತ್ಯಂತ ಶ್ರೇಷ್ಠ ಅಂತಕ್ಕಂಥದ್ದು. ಅದೇ ರೀತಿ ಭಾಷೆ ಮತ್ತು ಸಾಹಿತ್ಯ, ಇವತ್ತು ಜಗತ್ತಿನ ಬಹುತೇಕವಾದಂಥ ಭಾಷೆ ಈ ಗ್ರೀಕ್ ಈ ದೇಶದಿಂದ ಮತ್ತು ಗ್ರೀಕ್ ಭಾಷೆಯಿಂದ ಬಂದಿರೋದನ್ನು ನಾವು ಕಾಣ್ತೀವಿ. ಇತಿಹಾಸದ ಸೃಷ್ಟಿಯಾಗಿರ್ಬೋದು, ತತ್ವಜ್ಞಾನದ ಬೆಳವಣಿಗೆ ಆಗಿರ್ಬೋದು, ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಆದಂಥ ಒಂದು ಬೆಳವಣಿಗೆ ಆಗಿರ್ಬೋದು. ಬಹುತೇಕ ಶಾಸ್ತ್ರಗಳ ಪಿತಾಮಹರನ್ನು ನಾವು ಗ್ರೀಕ್ನಲ್ಲಿ ಕಾಣ್ತೇವೆ. ಹಿಪೋಕ್ರಟಸ್ ವೈದ್ಯಕೀಯ ಶಾಸ್ತ್ರದ ಪಿತಾಮಹ. ಹಾಗೆಯೇ ಯಾವ ಹಿರೋಫಿಲಸ್ ಅಂಗರಚನಾಶಾಸ್ತ್ರದ ಪಿತಾಮಹ, ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್, ಹೆರೋಡೋಟಸ್ ಇತಿಹಾಸದ ಪಿತಾಮಹ. ಇಂಥ ಪಿತಾಮಹರನ್ನೆಲ್ಲ ಕೊಟ್ಟಂಥ ಒಂದು ರಾಷ್ಟ್ರ ಗ್ರೀಕ್ ಅಂತಕ್ಕಂಥದ್ದನ್ನು ನಾವು ಸ್ಮರಿಸಬೇಕು. ಹಾಗೆ ವಿಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ ಈ ಎಲ್ಲ ಕ್ಷೇತ್ರದಲ್ಲಿ, ಅದರಲ್ಲೂ ಪಾರ್ಥೆನಾನ್ ದೇವಾಲಯ, ಅಥೆನಾ ವಿಗ್ರಹ, ಗಾಂಧಾರ ಕಲೆಗೆ ಭಾರತಕ್ಕೆ ಅವರು ನೀಡಿದಂಥ ಒಂದು ಪ್ರೇರಣೆ, ಕ್ರೀಡೆಯಲ್ಲಿ ಒಲಿಂಪಿಕ್ ಕ್ರೀಡೆಗಳು, ಈ ಎಲ್ಲವನ್ನು ಹುಟ್ಟು ಹಾಕಿದಂಥ ಒಂದು ದೇಶ ಈ ಗ್ರೀಕ್ ದೇಶ ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಗ್ರೀಕಿಗೆ ಒಂದು ಥ್ಯಾಂಕ್ಸನ್ನು ನಾವು ಹೇಳಬೇಕಾಗ್ತದೆ ವಿದ್ಯಾರ್ಥಿಗಳೇ. ಹಾಗಾಗಿ ಇವರ ಕೊಡುಗೆ ಅತ್ಯಂತ ಶ್ರೇಷ್ಠ ಅಂತಕ್ಕಂಥ ಒಂದು ವಿಚಾರದ ನಿಟ್ಟಿನಲ್ಲಿ ಹೇಳ್ತಾ, ಈ ಒಂದು ಸನ್ನಿವೇಶದಲ್ಲಿ ನಿಮಗೆ 10 ಅಂಕದ ಪ್ರಶ್ನೆ ಇದರ ಮೇಲೆ ಇರ್ತದೆ, ಗ್ರೀಕರ ಕೊಡುಗೆಗಳನ್ನು ತಿಳಿಸಿ ಅಂತ. ಹಾಗಾಗಿ ಇವೆಲ್ಲ ಪಟ್ಟಿಯನ್ನು ಮಾಡಿ ನೀವು ಪರೀಕ್ಷೆಯಲ್ಲಿ ಬರಿಬೇಕಾಗ್ತದೆ. ಹೀಗಾಗಿ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹೀಗಾಗಿ ಇಂಥ ಒಂದು ವಿಚಾರಗಳು ಸುಲಲಿತವಾಗಿ ನಿಮಗೆ ಲಭ್ಯ ಆಗಲಿ, ಅಧ್ಯಯನಕ್ಕೆ ಸುಗಮ ಆಗಲಿ ಅಂತ ಭಾವಿಸ್ತಾ, ಈವರೆಗೂ ಸಹಿತ ನನ್ನ ಬೋಧನೆಯನ್ನು ಅಲ್ಪ ಸ್ವಲ್ಪ ಕೇಳಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ವಿಷಯವನ್ನು ಇವತ್ತು ಮುಕ್ತಾಯಗೊಳಿಸ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೂ ಸಹಿತ ಧನ್ಯವಾದ.